ಅಪ್ಲಿಕೇಶನ್ ಕೊಡಬೇಕು, ಏನು ಐಡೆಂಟಿಫಿಕೇಶನ್ ಕಾರ್ಡ್ ಏನು ಕೊಡಬೇಕು, ಬಸ್ ಪಾಸ್ ಏನು ಕೊಡಬೇಕು ಅದನ್ನು ಅವರೆಲ್ಲರೂ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನ ತೀರ್ಕೊಂಡಿತ್ತು ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವರ್ಷದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡಿದ್ವು, ಬೇರೆ ಕಡೆ ಟ್ರೈ ಮಾಡಿದ್ವು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ನಿಲ್ಸಕ್ಕೆ ಹೋಗೋಲ್ಲ ನಾವು, ಬಟ್ ಅಪ್ಲಿಕೇಶನ್ ಯಾರ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕ್ಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕ್ಗಳಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಸ್ಪೋಜಿ ಸ್ಕೀಮ್ಗಳಲ್ಲಿ ಯಾರಾದ್ರು ಸಣ್ಣ ಲಂಚಕ್ಕೋ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡಕ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಅದು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದ್ರೆ ಅವರು ಬದುಕಲಿ ಅಂತೇಳಿ ಆರ್ಥಿಕವಾದಂತ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವರೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರ, ಬೇರೆ ವಾಸ ಮಾಡ್ತಾ ಇದಾರ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರ ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡ್ಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದೀವಿ, 0 ಬಿಲ್ ಕೊಡ್ತಾ ಇದೀವಿ, ನಮ್ಗೇನ್ ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೆಯಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ, ಅಂತವ್ರು ಬೇರೆ ಸಪರೇಟ್ ಆಗಿ ಅಂಗಡಿಗೆ ಹಾಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಯಾಕೆಂದ್ರೆ 200 ಯೂನಿಟ್ ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೈನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನ ಇನ್ನು ಕೆಲವು ದಿನದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಸಿಒಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಅದನ್ನ ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನ ಕರೆಕ್ಟ್ ಮಾಡಿ. ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗ್ಬೇಕು. ಪಂಚಾಯತಿ ಆಫೀಸರ್ಸ್ ಯಾರಿರ್ತಾರೆ, ಯಾರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಅಪ್ಲಿಕೇಶನ್ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನ ವಿತ್ ಫೋಟೋ ಇಲ್ಲ ಅಂದ್ರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಇದಕ್ಕೆ ಅವ್ರಿಗೆಲ್ಲರೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನು ಅವ್ರಿಗೆ ತಿಳಿಸಿದ್ದೇವೆ ಅಂತಂದ್ರೆ, ಈ ಒಂದು ಹೊಸ CSR ಪಾಲಿಸಿ ತರ್ತಾ ಇದ್ದೇವೆ. ಏನ್ CSR ಪಾಲಿಸಿ ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ, ಟೌನಲ್ಲ, ಸಿಟಿಗಳಲ್ಲ, ಹಳ್ಳಿಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲಿ 2% ಕಂಪಲ್ಸರಿ CSRಗೆ ಖರ್ಚು ಮಾಡಬೇಕು ಅಂತಿದೆ. ಫಸ್ಟ್ ಪ್ರಯಾರಿಟಿ ನಮ್ಮ ಶಾಲೆಗಳಿಗೆ. ಜನ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳು ಬರೋದನ್ನ ತಪ್ಪಿಸ್ಬೇಕು. ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ಬೇಕು. ಕನಿಷ್ಠ ನಮ್ದೇ ಆದಂತ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ. ಮುಂದಕ್ಕೆ ಕೆಲವು ಸ್ಕೂಲ್ ಅಡಾಪ್ಟ್ ಮಾಡಕ್ಕೆ ತಿಳಿಸ್ತೀವಿ. ಗೌರ್ಮೆಂಟ್ ಶಾಲೆಗಳಿಗೆ ಒಳ್ಳೆ ಅವರಿಗೆ ಫೆಸಿಲಿಟೀಸ್ ಕೊಟ್ಟು, ನಗರಗಳಲ್ಲಿ, ಟೌನ್ಗಳಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದೇ ರೀತಿ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ CSR ಶಾಲೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ನೀವು ಹೋಗಿ ನೋಡ್ಕೊಂಡ್ ಬನ್ನಿ, ಒಂದು 20ಕ್ಕೂ ಹೆಚ್ಚು ಇಂಥ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನ KPS ಆಗಿ ಬರುವಂತೆ ಮಾಡ್ಬೋದು, ಇಲ್ಲ ರೆಗ್ಯುಲರ್ ಸ್ಕೂಲ್ ಆಗಿ ಮಾಡ್ಬೋದು. ಅವೆಲ್ಲ ಗೌರ್ಮೆಂಟ್ ಸ್ಕೂಲ್. ಅವ್ರು ಯಾರು CSR
ಸಂಸ್ಥೆಯವರು ಸರ್ಕಾರಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಾವು ಅವ್ರಿಗೆ ಮಾಡಲ್ ಮಾತ್ರ ಕೊಡ್ತೀವಿ ಅಷ್ಟೇ. ಈ ರೀತಿ ಕಟ್ಕೊಡ್ಬೇಕು, ಈ ರೀತಿ ಫೆಸಿಲಿಟಿ ಇರಬೇಕು, ಈ ರೀತಿ ಲ್ಯಾಬ್ಗಳು ಇರಬೇಕು, ಈ ರೀತಿ ಇರಬೇಕು ಅಂತ ಕಟ್ತೀವಿ. ಅವರೇ ಕೊಟ್ಕೊಂಡು ಅವ್ರ ಹೆಸರು ಕೂಡ ಅವ್ರು ಹಾಕೊಳ್ಳಿ, ಅವ್ರ ಬ್ರ್ಯಾಂಡ್ ಅವ್ರು ಮಾಡ್ಕೊಳ್ಳಿ. ಲೆಟ್ ದ ಬ್ರ್ಯಾಂಡ್ ದೆಮ್ಸೆಲ್ಫ್, ನಮ್ಗೇನು ಸಮಸ್ಯೆ ಇಲ್ಲ. ಅವ್ರು ಬಿಲ್ಡಿಂಗ್ ಕಟ್ಕೊಡ್ತಾರೆ. ಇಟ್ ವಿಲ್ ಬಿ ಪ್ಯೂರ್ಲಿ ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲ. ಪ್ರೈವೇಟ್ ಸ್ಕೂಲ್ ನಮ್ಮ ಮಕ್ಕಳು ಖಾಸಗಿ ಶಾಲೆ ಏನು ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿಲಿ ಓದಬೇಕು. ಇವತ್ತು ಹೆಂಗೆ ನಮ್ಮಲ್ಲಿ ಮೊರಾರ್ಜಿ ಶಾಲೆ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ರ್ಯಾಂಕ್ಗಳನ್ನು ಪಡ್ಕೊಂಡು ಒಳ್ಳೆ ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆದರ್ಶ ಶಾಲೆಗಳು, ಬೇರೆ ಬೇರೆ ಹೆಸರುಗಳಲ್ಲಿ ಶಾಲೆಗಳಿದೆ, ಹಾಸ್ಟೆಲ್ಗಳಿದೆ. ಆ ರೀತಿ ಅವರೆಲ್ಲರೂ ಕೂಡ ಒಳ್ಳೆ ಬಿಲ್ಡಿಂಗ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿ ಆ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಅವ್ರಿಗೆ ಪಾಲಿಸಿ ಎಲ್ಲ ಹೋಗ್ತಾ ಇದೆ. ಮತ್ತು ಈಗಾಗಲೇ ನಾನು 240 ಸ್ಕ್ವೇರ್ ಫೀಟ್ ಈಗಾಗಲೇ ಜಿಯೋ ಕೂಡ ಇಶ್ಯೂ ಆಗಿದೆ, ಅದು ಕೂಡ ಆಗ್ತಾ ಇದೆ. ಇದಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಯಾರ್ಯಾರು ಉದ್ಯೋಗವನ್ನ ಖಾಸಗಿಯಲ್ಲಿ ಪಡ್ಕೊಳ್ಬೇಕು ಅವರು ಈ ಎಕ್ಸ್ಚೇಂಜ್ ಅಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಯಾರು ಫ್ಯಾಕ್ಟ್ರಿಗಳಿಗೆ ಉದ್ಯೋಗ ಬೇಕು ಆ ಹುಡುಗರು ಕೆಲವೆಲ್ಲ ಬೇಕಾದಷ್ಟು ನೀವೆಲ್ಲ ಗಮನಿಸಿದ್ದೀರಿ, ಅವರು ಪ್ರೈವೇಟ್ ಆಗಿ ಮಾಡ್ಕೊಳ್ಳೋದು, ಜಾಬ್ ಫೇರ್ ನಡೆಸೋದು ಇವೆಲ್ಲ ಮಾಡ್ತಾರೆ. ನೇರವಾಗಿ ಅವರು ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಹುಡುಗರುಗಳು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಸಂಸ್ಥೆಯವ್ರಿಗೆ 50 ಜನ ಬೇಕಾ, 20 ಜನ ಬೇಕಾ, 30 ಜನ ಬೇಕಾ, ಏನ್ ಕ್ವಾಲಿಫಿಕೇಶನ್ ಬೇಕಾ ಅವರು ಎಕ್ಸ್ಚೇಂಜ್ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಹೆಚ್ಚಿಗೆ ಅವಕಾಶ ಸಿಗಬೇಕು. ನಾವು ಅವ್ರ ಹತ್ರ ಮಾತಾಡ್ತೀವಿ. ಅವ್ರಿಗೂ ಎಲ್ಲರಿಗೂ 100% ನಾವು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಕೆಲವು ಟೆಕ್ನಿಕಲ್ ಹ್ಯಾಂಡ್ಸ್ ಹೊರಗಡೆಯಿಂದ ಅವಕಾಶ ಕೊಡಬೇಕಾಗ್ತದೆ. ಸೊ ಬೇರೆಯವರಿಗೆ ನಮ್ಮ ಸ್ಥಳದಲ್ಲಿ ಒಂದು ಪರ್ಸೆಂಟೇಜ್ ನಾವು ಫಿಕ್ಸ್ ಮಾಡ್ತೀವಿ. ಆ ಪ್ರಕಾರ ನಮ್ಮಿಂದ ಯಾರು ಉಪಯೋಗ ಪಡ್ಕೊಂಡಿರ್ತಾರೆ ಅವರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ. 100% ಆಗದೆ ಹೋದ್ರು ಕೂಡ ಕೆಲವು ಪರ್ಸೆಂಟೇಜ್ ನಾವು ಮಾತುಕತೆ ಮಾಡಿ ಅವ್ರ ಹತ್ರ ಫಿಕ್ಸ್ ಮಾಡ್ತೀವಿ. ನಮ್ಮ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡೋದು ಒಂದು ಸೇತುವೆಯನ್ನ ನಿರ್ಮಾಣ ಮಾಡ್ತದೆ. ಇದು ಯುಗ ವರ್ಷ ಇದು ಯೂತ್ಸ್ಗೋಸ್ಕರ ನಾವು ಹೊಸ ಯುವಕರ ಯುಗವನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಯುವಕರಿಗೆ ಒಂದು ದೊಡ್ಡ ಅವಕಾಶವನ್ನ ನಾವು ಇದನ್ನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾರು ಪೆನ್ಷನ್ಗಳು ತೆಗೆದುಕೊಳ್ತಾ ಇದ್ದಾರೆ, ಯಾರು ಎಂಪ್ಲಾಯ್ಮೆಂಟ್ ಇಲ್ಲಿ ಇರ್ತಾರೆ ಅವ್ರಿಗೊಂದು ಸಂಪರ್ಕವನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗಿ ನಮಗೆಲ್ಲ ಮಂತ್ರಿಗಳಿಗೆ ದಿನ ಒಂದು 100 ಅರ್ಜಿಯಾರು ನಮ್ಮ ಹತ್ರ ಬರ್ತವೆ, ಕೆಲಸ ಕೊಡಿಸಿ ಅಂತೇಳಿ. ಸೊ ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ SP-ಗಳಿಗೆ, DC-ಗಳಿಗೆ ಈ ಪೋಸಿಸ್ ಸ್ಕೀಮ್ ಮನೆ ತಂದು ನೀವು ಗಮನಿಸಿದಿರಲ್ಲ, ಇವೆಲ್ಲ ಕೆಲವೆಲ್ಲ ₹1ಗೆ ₹3 ಬಡ್ಡಿ ಕೊಡ್ತೀವಿ, ₹2 ಬಡ್ಡಿ ಕೊಡ್ತೀವಿ, 30%, 36%, 48%. ಇದೆಲ್ಲ ಕೂಡ ಇಂಟೆಲಿಜೆನ್ಸ್ ಅವ್ರ ಹತ್ರ ನಾನು ಹೇಳಿದ್ದೀನಿ, ಪೊಲೀಸ್ ಅವ್ರಿಗೆ ನಿಮ್ಮದೇ ಆದಂಥ ಇಂಟೆಲಿಜೆನ್ಸ್ ಬಿಟ್ಟು ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು PDOಗಳು ತಿಳಿಸಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬಿಲ್ ತಂದ್ರು ಕೂಡ ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಕಡಿವಾಣ ಹಾಕಬೇಕು. ಅವನ್ನೆಲ್ಲರೂ ಕೂಡ ಇದಕ್ಕೆ ಬಲಿ ಮಾಡಬೇಕು. ಅವ್ರಿಗೆಲ್ಲ ಕೇಸ್ಗಳು ಬುಕ್ ಮಾಡಬೇಕು. ಯಾರಿಗೂ ಕೂಡ ಜಾಗೃತಿ ಮೂಡಿಸ್ಬೇಕು. ಇಂಥದಕ್ಕೆ ಆಮಿಷಕ್ಕೆ ಯಾರು ಕೂಡ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಅವ್ರಿಗೆ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ ಇದನ್ನು ನಾವು ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆಯವರು 3 ಜನ ಸೇರಿ ಅಂಥವನ್ನೆಲ್ಲ ಗುರ್ಸಿ ಈ ಮೀಟರ್ ಬಡ್ಡಿ ಯಾರ ಹತ್ರ ಉಸುಲು ಮಾಡಿಕೊಂಡು ಬೇರೆ ಬೇರೆ ತರ ಆಸೆ ತೋರಿಸಿ ಒಂದು 6 ತಿಂಗಳು 7 ತಿಂಗಳು ಕೊಟ್ಬಿಟ್ಟು 1 ವರ್ಷ ಆದ್ಮೇಲೆ ಓಡೋಗ್ತಾರೆ. IMA ಇವೆಲ್ಲ ಏನೋ ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್